Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಗೆ ಆಕ್ರೋಶ ಹೆಚ್ಚಾಗ್ತಾ ಇದೆ. ಚಾಲಕರ ಸಂಘ, ಓಲಾ ಊಬರ್ ಸಂಘ, ಹಲವಾರು ಸಂಘ ಸಂಸ್ಥೆಗಳು ಈಗ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು. ಖಾಸಗಿ ಬಸ್ ಮಾಲೀಕರ ಸಂಘದಿಂದ ಕೂಡ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. ಎಂಪಿ ಎಲೆಕ್ಷನ್ ಮುಗಿದಿದ್ದೇ ತೈಲ ಬೆಲೆ ಏರಿಸಿದ್ದಾರೆ. ಚಾಲಕರ ಪರಿಷತ್ ರಾಜ್ಯಾಧ್ಯಕ್ಷ ಸೋಮಶೇಖರ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಖಾಸಗಿ ಬಸ್ ಮಾಲೀಕರ ಸಂಘದ ಸಭೆ ಕರೀತೇವೆ, ಸಭೆಯಲ್ಲಿ ಬಸ್ ಓಡಿಸಬೇಕಾ ಅಥವಾ ಬೇಡವಾ ಅನ್ನೋದ್ರ ಬಗ್ಗೆ ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಖಾಸಗಿ ಬಸ್ ಮಾಲೀಕರ ಸಂಘದ ಸತ್ಯನಾರಾಯಣ್ ಈ ಬಗ್ಗೆ ಹೇಳಿಕೆಯನ್ನು ನೀಡಿದ್ದಾರೆ. ಈಗ ತೆರಿಗೆ ನಮಗೆ ಟ್ಯಾಕ್ಸ್ ಜಾಸ್ತಿ ವರ್ಷಕ್ಕೆ ಇದು ವರ್ಷಕ್ಕೆ 4 ಸತಿ ಟ್ಯಾಕ್ಸ್ ಜಾಸ್ತಿ ಮಾಡ್ತಾರೆ. ಟ್ಯಾಕ್ಸ್ ಕಟ್ತಾ ಇದ್ದೀವಿ. ಒಂದು ಡೀಸೆಲ್ಲು 100 ಲೀಟ್ರ್ ತೊಗೋತೈತೆ. 100 ಲೀಟ್ರಿಗೆ ನಮಗೆ 8,000 ಚಿಲ್ಲರೆ. ಅದರಲ್ಲೂ 4 ರೂಪಾಯಿ ಜಾಸ್ತಿ ಮಾಡ್ತಾರೆ. ಚಾರ್ಜ್ ಇವಾಗ ತುಂಬ ಕಮ್ಮಿ ಇದೆ. ಮತ್ತು ಈ ಶಕ್ತಿ ಯೋಜನೆ ಬಂದಾದ ಮೇಲೆ ನಮಗೆ ಗಾಡಿ ಬಸ್ಗಳು ಓಡಿಸೋಕ್ಕೆ ಆಗ್ತಾ ಇಲ್ಲ, ಬಿಲ್ಕುಲ್ ಆಗ್ತಾ ಇಲ್ಲ. ದಿನ ಬರೀ 400 ರೂಪಾಯಿ 300 ರೂಪಾಯಿ ಮಿಗುತ್ತೆ. ಆದರೂ ನಾವು ಓಡಿಸ್ತಾ ಇದ್ದೀವಿ. ಬಸ್ ಚಾರ್ಜು ಜಾಸ್ತಿ ಮಾಡಿಲ್ಲ. ನಮ್ಮ ಬಸ್ಸಲ್ಲಿ ಪ್ರತಿ ಡ್ರೈವರ್ ಆಗಲಿ ಕಂಡಕ್ಟರ್ ಆಗಲಿ ಎಲ್ಲ ಉದ್ಯೋಗ ಮಾಡ್ತಾರೆ. ನಾವು ನಿಲ್ಲಿಸ್ಕೊಳ್ಳೋ ತನಕನೂ ಬಂದಿದ್ದೀವಿ. ನಾವು ಮಿಗೋದು 400 ರೂಪಾಯಿಗೆ, ಇವಾಗ 400 ರೂಪಾಯಿ ಜಾಸ್ತಿ ಡೀಸೆಲ್ಗೆ ಕೊಡಬೇಕಂದಾಗ ಗಾಡಿ ಓಡಿಸೋಕ್ಕೆ. ಇನ್ನು ಬೆಂಗಳೂರಿನ ಜನ ಸಹ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಗೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹಾಗಾದ್ರೆ ಜನ ಏನು ಹೇಳ್ತಾರೆ ಕೇಳೋಣ ಬನ್ನಿ. 10 ಜನಕ್ಕೆ ಅನುಕೂಲ ಮಾಡೋದಕ್ಕೆ 100 ಜನಕ್ಕೆ ಬರ ಆಗ್ತಾ ಇದ್ದಾರೆ ಇವರು. ಈ ಗೌರ್ಮೆಂಟ್ ಬಂದು ಇವಾಗ ಎಲ್ಲ ಫ್ರೀ ಮನೆಯಿಂದ ಕೊಡ್ತಾ ಇದ್ದಾರಾ? ಈಗ ನೋಡಿ ನೆನ್ನೆ ಪಾಟೀಲ್ ಅವ್ರು ಹೇಳ್ತಾ ಇದ್ದಾರೆ ಮತ್ತೆ ಫ್ರೀಯಾಗಿ ಬರುತ್ತಾ, ಕೊಡೋದಕ್ಕೆ ಮಾಡಲೇಬೇಕು ಅಂತಾರೆ. ಯಾರು ಕೇಳಿದ್ರು ಅವ್ರನ್ನ ಮಾಡೋ ಅಂತ? ಯಾರು ಕೇಳಿದ್ರು ಅವ್ರನ್ನ ಮಾಡೋ ಅಂತ? ಇವ್ರ ದರ್ದಿಗೆ ಇವ್ರು ಗೆಲ್ಲೋದಕ್ಕೆ ಮಾಡಿಬಿಟ್ರು. ಇವಾಗ ಎಲ್ಲರಿಗೂ 10 ಜನಕ್ಕೆ ಅನುಕೂಲ ಮಾಡೋದಕ್ಕೆ 100 ಜನಕ್ಕೆ ಬರ ಹಾಕೋರು. ಹೆಂಗೆ ಇದು? ಪೆಟ್ರೋಲು, ತರಕಾರಿ, ಹಣ್ಣು ಎಲ್ಲ ತುಂಬ ರೈಸ್ ಆಗಿರೋದ್ರಿಂದ ಬಡವ್ರಿಗೆಲ್ಲ ತುಂಬ ಕಷ್ಟ ಆಗುತ್ತೆ. ಹಂಗಾಗಿ ಸ್ವಲ್ಪ ರೇಟು ಕಡಿಮೆ ಇದ್ದರೆ ಚೆನ್ನಾಗಿರುತ್ತೆ. ಗ್ಯಾರಂಟಿ ಎಲ್ಲ ನಂಬಕ್ಕೆ ಆಗ್ತಾ ಇಲ್ಲ ನಮ್ಮ ಕೈಯಲ್ಲಿ, ಆ ಥರ ಆಗೋಗ್ಬಿಟ್ಟಿದೆ. ನಮಗೆ BJPಯಿಂದನೇ ಸ್ವಲ್ಪ ಅನುಕೂಲ ಇತ್ತು, ಕಾಂಗ್ರೆಸ್ಸಿಂದ ನಮಗೇನು ಅನುಕೂಲ ಆಗ್ತಾ ಇಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಒಂದೊಂದು ದಿನದ ಕೂಲಿ ಮಾಡಿಕೊಂಡು ತಿನ್ನೋರು ಇರ್ತಾರೆ. ತರಕಾರಿ ರೇಟನ್ನು ಹಿಂಗೆ ಜಾಸ್ತಿ ಮಾಡ್ತಾರೆ. ಅವ್ರಿಗೆಲ್ಲ ಎಷ್ಟೊಂದು ಪ್ರಾಬ್ಲಮ್ ಆಗ್ತದೆ. ಎಲ್ಲರಿಗೂ ಪ್ರಾಬ್ಲಮ್ ಈ ಥರ ಆಗಿದ್ರೆ. ಸರ್, ಓನಾಗಿ ಆಟೋದಲ್ಲೆಲ್ಲ ಓಡಾಡೋಕ್ಕಾಗಲ್ಲ, ಮತ್ತು ಗಾಡಿಯಲ್ಲಿ ಓಡಾಡೋಕ್ಕಾಗಲ್ಲ. ಬಸ್ಸಲ್ಲಿ ಹೋಗೋಣ ಅಂತಂದರೆ ಇದು ತುಂಬ ರಶ್ಶು, ಫ್ರೀ ಟಿಕೆಟ್ ಇರೋದಕ್ಕೆ ಓಡಾಡೋದಕ್ಕೆ ಆಗಲ್ಲ. ಅದು ತುಂಬ ಕಷ್ಟ ಆಗ್ತಾಯಿದೆ. ಮತ್ತು ತರಕಾರಿಗಳಲ್ಲೂ ಅಷ್ಟೇ, ಏನೊಂದು ತೊಗೊಳೋದಕ್ಕೆ ಸಮಸ್ಯೆ ಆಗುತ್ತೆ. ಅಂತಿಂಥವ್ರಿಗೆ ತುಂಬ ಕಷ್ಟನೇ ಅನಿಸುತ್ತೆ. ನಾವೇನೋ ಸ್ವಲ್ಪ ದುಡಿದು ಬರೋ ಸಂಬಳನ ಸ್ವಲ್ಪ ಸೇವಿಂಗ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿರ್ತೀವಿ. ಈ ಥರ ದಿಢೀರ್ನೆ ಜಾಸ್ತಿ ಮಾಡ್ತಾರೆ. ಸೊ ನಮಗೂ ಎಫೆಕ್ಟ್ ಆಗುತ್ತೆ. ಬಸ್ ಫ್ರೀ ಅಂತ ಮಾಡಿದ್ದಾರೆ, ಇದರಲ್ಲಿ ನೋಡಿದ್ರೆ ಡೀಸೆಲ್ ಪೆಟ್ರೋಲ್ನಲ್ಲಿ ಕಿತ್ಕೊಳ್ತಾ ಇದ್ದಾರೆ. ಇನ್ನೇನು ಅವ್ರು ಫ್ರೀ ಕೊಡೋಕ್ಕಾಗುತ್ತೆ? ಏನು ಫ್ರೀ ಕೊಡ್ತಾ ಇಲ್ಲ. ನಮ್ಮ ಹತ್ರ ಕಿತ್ಕೋತಾ ಇದ್ದಾರೆ, ಅಲ್ಲಿ ಫ್ರೀ ಅಂತ ಕೊಡ್ತಾ ಇದ್ದಾರೆ. ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಬಟ್ ಇದು ಈ ಥರ ರೇಟೆಲ್ಲ ದಿಢೀರ್ನೆ ಜಾಸ್ತಿ ಮಾಡ್ತಾ ಇರೋದು ತುಂಬ ಎಫೆಕ್ಟ್ ಆಗ್ತಾ ಇದೆ. ಅದರಲ್ಲೂ ಮಧ್ಯಮ ವರ್ಗದವ್ರಿಗಂತೂ ತುಂಬ ಎಫೆಕ್ಟ್ ಆಗ್ತಾ ಇದೆ. ಸೊ ಇದನ್ನು ಸ್ವಲ್ಪ ಅವರು ಥಿಂಕ್ ಮಾಡಿ ಡಿಸಿಷನ್ ತಗೋಬೇಕು. ಚುನಾವಣೆಗೂ ತೈಲ ದರ ಏರಿಕೆಗೂ ಸಂಬಂಧ ಇಲ್ಲ ಅಂತ ವಿಜಯಪುರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟನೆ ನೀಡಿದ್ದಾರೆ. ಇದೇ ಕುಮಾರಸ್ವಾಮಿ ಇದ್ದಾಗ ತೆರಿಗೆ ಏರಿಕೆ ಆಗಿತ್ತು ಅಂತ ಹೇಳಿದ್ದಾರೆ. ಹಾಗಾದ್ರೆ ಏನು ಹೇಳಿದ್ದಾರೆ ಬೆಲೆ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಳೋಣ ಬನ್ನಿ. ಪೆಟ್ರೋಲ್ ಡೀಸೆಲ್ ಇದೆಯಲ್ಲ, ಇದು ಬೆಲೆ ಏರಿಕೆಗೂ ಅದಕ್ಕೂ ಸಂಬಂಧ ಇಲ್ಲ. ಚುನಾವಣೆ ಫಲಿತಾಂಶಕ್ಕೂ ಬೆಲೆ. ನವೆಂಬರ್ 4, 2011 ಯಾರ ಕಾಲ ಅದು? ಆಗೆಷ್ಟಿತ್ತು ರೇಟು? 35 ರೂಪಾಯಿ ಮೇಲೆ ಪೆಟ್ರೋಲ್ಗೆ ಹಾಕ್ತಾಯಿದ್ರು ತೆರಿಗೆ. ಗೊತ್ತಾಯ್ತಾ? ಸೇಲ್ ಟ್ಯಾಕ್ಸ್ನ 35 ರೂಪಾಯಿ ಹಾಕ್ತಿದ್ರು 1 ಲೀಟ್ರಿಗೆ. ಅಲ್ಲ, 35%. ಆಮೇಲೆ ನಾವು 24% ಡೀಸೆಲ್ ಮೇಲೆ ಆಗ್ತಾ ಇದೆ. ಈಗ ಎಷ್ಟಾಗಿದೆ?
25.92 ಇಳಿಸಿದ್ರು. ಆಮೇಲೆ ಯಾಕಂತಂದರೆ ದಿಲ್ಲಿಯವರು ಇಳಿಸಿದ್ರು, ಹಾಗೆ ಇವರು ಇಳಿಸಿದ್ರು. 35.35ರಿಂದ 25.92ಕ್ಕೆ ಇಳಿಸಿದ್ರು. 14.34ಕ್ಕೆ ಇಳಿಸಿದ್ರು. ಆಮೇಲೆ 7% ರೂಪಾಯಿನಷ್ಟು ಕಡಿಮೆ ಮಾಡಿದ್ರು. ಯಾಕಂದರೆ ಈಗ ಆಗ ಕೇರಳ ಆಗಲಿ, ಮಹಾರಾಷ್ಟ್ರ ಆಗಲಿ, ತೆಲಂಗಾಣ ಆಗಲಿ, ಆಂಧ್ರ ಆಗಲಿ, ಮಹಾರಾಷ್ಟ್ರ ತಮಿಳುನಾಡು ಆಗಲಿ ಕಡಿಮೆ ಮಾಡಿದ್ರು. ಕರ್ನಾಟಕದಲ್ಲಿ 99.85 ಪೆಟ್ರೋಲ್ ಬೆಲೆ ಇತ್ತು, 3 ರೂಪಾಯಿ ಹೆಚ್ಚು ಮಾಡಿದ್ದೀವಿ. ಅದು ಈಗ 102 ರೂಪಾಯಿ 86 ಪೈಸೆ ಆಗಿದೆ. 99.85ರಿಂದ 102 ರೂಪಾಯಿ 86 ಆಗಿದೆ. ತಮಿಳುನಾಡಿನ ಸಮ ಆಗಿದೆ. ಹೈದರಾಬಾದ್, ತೆಲಂಗಾಣ 107 ರೂಪಾಯಿ 44.0. ಮಹಾರಾಷ್ಟ್ರ ಕಾಗಲ್ 104.46. ನಾವು ಕಡಿಮೆ ಇದ್ದೀವಿ, ಜಾಸ್ತಿ ಇದ್ದೀವಿ? ಕಡಿಮೆ. ಮತ್ತೆ 100 ರೂಪಾಯಿ ಹೆಚ್ಚು ಮಾಡೋದಕ್ಕೆ ಚುನಾವಣೆಗೆ ಮಾಡಿಬಿಟ್ರು ಅಂತ ಹೇಳಿದ್ರೆ, ಅದು ಕರ್ನಾಟಕದಲ್ಲಿ ಕಳೆದ ಚುನಾವಣೆಗೆ ಹೋಲಿಕೆ ಮಾಡಿದ್ರೆ 1 ಸ್ಥಾನ ಇತ್ತು ಕಳೆದ ಚುನಾವಣೆ. ಈ ಸರಿ 9 ಸ್ಥಾನ ಗೆದ್ದಿದ್ರು. ಅವ್ರು ಎಷ್ಟಿದ್ರು ಹೋದ ಸರಿ? ಎಷ್ಟಿದೆ ಈಗ? ಸೋತಿರೋರು ಯಾರು? ಯಾರಿಗೆ ಸೋತಿರೋರು? ನಮಗೆ 13% ವೋಟ್ ಜಾಸ್ತಿ ಆಗಿದೆ. ನಾವು ಸೋತಿದ್ದೀವ? ನಮ್ಮ ಲೆಕ್ಕಾಚಾರ ಥರ ಬಂದಿಲ್ಲ ಅಷ್ಟೇ ಸ್ಥಾನಗಳು. ನಾವು ನಿರೀಕ್ಷೆ ಮಾಡಿದಷ್ಟು ಸ್ಥಾನಗಳು ಬಂದಿಲ್ಲ. ಸೋತಿರೋರು ಅವರು. ಹೋದ ಸರಿ 303 ಇದ್ರು ಬಿಜೆಪಿಯವರು. ಈ ಸಾರಿ ಎಷ್ಟು ಗೆದ್ದಿದ್ದಾರೆ? 240. ಸೋತವರು ಯಾರು? ನಾವೆಲ್ಲಿ ಸೋತಿದ್ದೀವಿ? ನಾವು 51 ಇತ್ತು, 100 ಆಗಿದ್ದೀವಿ. ಈಗ ಸೋತಿದ್ದೀವ? ಹೋದ ಸಾರಿ 31% ಓಟ್ ಬಂದಿತ್ತು ನಮಗೆ. ಈ ಸಾರಿ 45 ಪಾಯಿಂಟ್ ಚಿಲ್ಲರೆ ಬಂದಿದೆ ಓಟ್. ನಾವೆಲ್ಲಿ ಸೋತಿದ್ದೀವ? 14-15 ಗೆಲ್ತೀವಿ ಅಂತ ಲೆಕ್ಕಾಚಾರ ಇತ್ತು, ಗೆಲ್ಲಿಲ್ಲ ಅಷ್ಟೇ. ಆದರೆ 1 ಸ್ಥಾನದಿಂದ 9 ಸ್ಥಾನಕ್ಕೆ ಹೋಗಿದ್ದೀವಿ. ಎಲ್ಲಿ ಸೋತಿದ್ದೀವ? ಕಳೆದ ಅಸೆಂಬ್ಲಿ ಚುನಾವಣೆಗೆ ಕಂಪೇರ್ ಮಾಡಿದ್ರೆ ನಮ್ಗೆ ಕಡಿಮೆ ಬಂದಿದೆ ಓಟು. ಇನ್ನು ಈಶ್ವರ್ ಖಂಡ್ರೆ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ನೀಡಿದ್ದಾರೆ. ಪಕ್ಕದ ರಾಜ್ಯಗಳಿಗೆ ಹೋಲಿಸಿದ್ರೆ ನಮ್ಮಲ್ಲಿ ಕಡಿಮೆ ಇದೆ, ಬಿಜೆಪಿ ಎಲ್ಲಾ ವಿಚಾರದಲ್ಲೂ ರಾಜಕೀಯ ಮಾಡುತ್ತೆ ಅಂತ ಹೇಳಿದ್ದಾರೆ. ಹಾಗಾದ್ರೆ ಏನೆಲ್ಲ ಹೇಳಿದ್ರು ಕೇಳೋಣ ಬನ್ನಿ. ಪೆಟ್ರೋಲ್ ಡೀಸೆಲ್ ರೇಟ್ ಏನಿದೆ ಅಲ್ಲ, ಇವತ್ತು ಸೇಲ್ಸ್ ಟ್ಯಾಕ್ಸ್ ಜಾಸ್ತಿ ಮಾಡಿದ್ದಿದೆ, ನೀವು ಹೋಲಿಕೆ ಮಾಡಿರಿ. ತೆಲಂಗಾಣದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ನಮಗಿಂತ ಜಾಸ್ತಿ ಇದೆ, ಪಕ್ಕದ ಕೇರಳದಲ್ಲಿ ಜಾಸ್ತಿ ಇದೆ, ಪಕ್ಕದ ಆಂಧ್ರದಲ್ಲಿ ಜಾಸ್ತಿ ಇದೆ, ಮಹಾರಾಷ್ಟ್ರದಲ್ಲಿ ಜಾಸ್ತಿ ಇದೆ. ಇವತ್ತು ನಮ್ಮದೇ ಹೋಲಿಕೆ ಮಾಡಿದ್ರೆ ಇನ್ನೂ ಕಡಿಮೆನೇ ಇದೆ. ಇವತ್ತು ಆ ರೀತಿಯಲ್ಲಿ ನೋಡಿ, ಕೇಂದ್ರದ ತಾರತಮ್ಯ, ಲಕ್ಷಾಂತರ ಕೋಟಿ ತೆರಿಗೆ ಅವರು ತಗೊಳ್ತಾ ಇದ್ದಾರೆ ಕೇಂದ್ರದವರು ಕರ್ನಾಟಕ ರಾಜ್ಯದಿಂದ. ನಮಗೆ ಸಮರ್ಪಕವಾಗಿ ಹಣ ಕೊಡ್ತಾ ಇಲ್ಲ. ಬರ ಬಂದರೂ ಹಣ ಕೊಟ್ಟಿಲ್ಲ. ಕೊಟ್ರ ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗಬೇಕಾಗಿ ಬಂತು. ಹೋದ್ರು ಎಷ್ಟು ಕೊಟ್ಟರು? ನಾವು ಕೇಳಿದಷ್ಟು ಕೊಟ್ರ? ಎಷ್ಟು ನಷ್ಟ ಆಗಿದೆ ಎಷ್ಟು ಕೊಟ್ರ? ಇಲ್ಲ. 18,000 ಕೋಟಿ ರೂಪಾಯಿ ನಷ್ಟ ಆದರೆ 3,600 ಕೋಟಿನೂ ಕೊಟ್ಟಿದ್ದಾರೆ. ಸೊ ಈ ರೀತಿಯಲ್ಲಿ GSTಯಲ್ಲಿ 15ನೇ ಹಣಕಾಸು ಯೋಜನೆಯ ಒಂದು ಅನುದಾನದಲ್ಲಿ ಎಲ್ಲ ಅನುದಾನಗಳಲ್ಲಿ ಕೇಂದ್ರದಿಂದ ತಾರತಮ್ಯ ನಡೀತಾ ಇದೆ. ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದೆ. ಕರ್ನಾಟಕದ ಮೇಲೆ ಪ್ರಹಾರ ಬೀಳ್ತಾ ಇದೆ. Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.